ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲಾದ್ರೂ ಅಡ್ರೆಸ್ ಚೇಂಜ್ ಮಾಡ್ಕೊಡ್ತಿರೋ ಇಲ್ವೋ? ಅಯ್ಯಯ್ಯೋ, ಅಡ್ರೆಸ್ ತಾನೇ ಮಾಡೋಣ. ಸಂಸಾರ್ ಮೇಡಮ್ ಅವ್ರದ್ದು ಇನ್ನು 5 ನಿಮಿಷಕ್ಕೆ ಅಡ್ರೆಸ್ ಚೇಂಜ್ ಮಾಡಿ ಕೆಲಸ ಮುಗಿಸ್ಬಿಡೋಣ. ರೇಷನ್ ಕಾರ್ಡ್ ಕೊಡಿ ಮೇಡಮ್. ಆಧಾರ್ ಕಾರ್ಡು, ತಗೊಳ್ಳಿ. ಅಡ್ರೆಸ್ ಚೇಂಜು ಆಗೋಯ್ತು. ಇನ್ಮೇಲಾದ್ರೂ ಸರಿಯಾಗಿ ಕೆಲಸ ಮಾಡಿ, ಪಬ್ಲಿಕ್ಕಿಗೆ ತೊಂದರೆ ಕೊಡ್ಬೇಡಿ. ಬರ್ತೀನಿ. ದುರಂಕಾರಿ, ನಮ್ಮಪ್ಪ ಪರ್ಮನೆಂಟ್ ಆಗಿ ಮಲಗ್ತಾರಾ? ಪಪ್ಪಂಗೂ ನಂಗೂ ಮಾರಿ ಹಬ್ಬ ಕಾದಿದ್ಯಾ? ನಿನ್ನ ಬೀದಿಲ್ ನಿಲ್ಸಿ ಚೀತು ಅಂತ ಉಗ್ಸಿ ಕೊರ್ಗಿ ಕೊರ್ಗಿ ಸಾಯೋ ಹಂಗ್ ಮಾಡ್ತೀನಿ. ಹಲೋ, ಹೇಳು ಮಿಥುನ್, ಅಮ್ಮನ್ ಫಾಲೋ ಮಾಡ್ತಿದ್ಯಾ? ಹ್ಞೂ ಮಂಜರಿ, ಅತ್ತೆ ಈಗ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದಾರಾ? ನಾನೆಲ್ಲೋ ಬೇರೆ ವಿಷಯಕ್ಕೆ ಹೋಗಿದ್ದಾರೆ. ನನ್ಗೊಂದು ಹೊಸ ವಿಷಯ ಸಿಗುತ್ತೆ ಅನ್ಕೊಂಡೆ. ವಿಷಯ ಸಿಕ್ಕಿದೆ ಮಂಜರಿ. ಏನ್ ವಿಷಯ ಮಿಥುನ್? ಅತ್ತೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋದಕ್ಕೆ ಮಾತ್ರ ಬಂದಿಲ್ಲ. ಮತ್ತೆ ಯಾರನ್ನಾದ್ರೂ ಮೀಟ್ ಮಾಡೋದಕ್ಕೆ ಹೋಗಿದ್ದಾರಾ? ನಾನು ಹೇಳೋ ಮೊದಲೇ ಕಣ್ಣಿಡ್ದ್ಬಿಟ್ಟೆ. ನೀನ್ ತುಂಬಾ ಬ್ರಿಲಿಯಂಟ್. ನಂಗೆ ಐಸ್ ಇಡೋದೆಲ್ಲ ಬೇಡ. ಮಮ್ಮಿ ದೇವಸ್ಥಾನದಲ್ಲಿ ಯಾರನ್ನ ಮೀಟ್ ಮಾಡಿದ್ರು ಅಂತ ಹೇಳು. ದೊಡ್ಡ ಮಾವನು ಮತ್ತೆ ಅಜ್ಜಿ ಅವರಿಬ್ಬರ ಜೊತೆನೆ ಮಾತಾಡ್ತಿದ್ದಾರೆ. ಅನ್ಕೊಂಡೆ ಅವ್ರು ಇನ್ನೂ ದೇವಸ್ಥಾನದಲ್ಲೇ ಇದ್ದಾರಾ? ಹೌದು ಮಂಜರಿ. ಸರಿ, ನಾನು ಇವಾಗ್ಲೇ ಬರ್ತೀನಿ. ನೀನ್ ಅವ್ರನ್ನ ವಾಚ್ ಮಾಡ್ತಾ ಇರು. ಸರಿ, ಬೇಗ ಬಾ, ನಾನು ನೋಡ್ತಿರ್ತೀನಿ. ಡ್ರೈವರ್, ಮುಂದೆ ಹೋಗಿ ರೈಟ್ ಹೋಗಿ, ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿ ಭಾವ, ನೀವಿಬ್ರು ಪ್ರದಕ್ಷಿಣೆ ಹಾಕ್ತಾ ಇರಿ. ನಾನು ಗೇಟ್ ಹತ್ರ ಹೋಗಿ ನೋಡ್ತೀನಿ. ಅವಳು ಬಂದಿದ ತಕ್ಷಣ ಕರ್ಕೊಂಬರ್ತೀನಿ. ಸರಿ ಅಮ್ಮ, ಬಾ ಅಮ್ಮ, ಪ್ರದಕ್ಷಿಣೆ ಹಾಕೋಣ. ಅಯ್ಯೋ, ಅತ್ತೆ ಆಚೆ ಬರ್ತಿದಾರಲ್ಲ, ನನ್ನನ್ನೇನಾದ್ರೂ ನೋಡ್ಬಿಟ್ರಾ? ಅಯ್ಯೋ ಸತ್ತೆ ನಾನಿವತ್ತು. ಈ ಹುಡುಗಿ ಇಲ್ಲಿ ಯಾಕೆ ಬಂದ್ಲು? ಇವಳನ್ನ ಮಾತಾಡ್ಸಕ್ಕೆ ಏನಾದ್ರು ಅತ್ತೆ ಬಂದಿದ್ದಾರಾ? ಸಪ್ತಮಿ, ಸಪ್ತಮಿ ಮೇಡಮ್, ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ ಮೇಡಮ್, ಈಗಷ್ಟೇ ಬಂದೆ. ಸಾರಿ, ನಿಮ್ಮನ್ನ ತುಂಬಾ ವೇಟ್ ಮಾಡಿಸ್ತೆ ಅನ್ಸುತ್ತೆ. ನನ್ನ ಅನುಮಾನ ನಿಜಾನೇ ಆಯ್ತು. ಮಂಜರಿ ಬರ್ಲಿ. ಹಾಗೇನಿಲ್ಲಮ್ಮ, ಒಳಗಡೆ ನಿನ್ಗೋಸ್ಕರ ಇನ್ನಿಬ್ರು ವೇಟ್ ಮಾಡ್ತಾ ಇದ್ದಾರೆ. ಬಾ. ಯಾರು ಮೇಡಮ್? ಎಲ್ಲ ನಿನಗ್ ಗೊತ್ತಿರೋರೆ, ಹೇಳ್ತೀನಿ ಬಾ. ಸಪ್ತಮಿ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಹೇಳಿ ಮೇಡಮ್. ನನ್ನ ಮಗಳು ಮಂಜರಿ ನಿನ್ನ ಹತ್ರ ನಿಮ್ಮಪ್ಪನ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡದ್ಲಲ್ಲ, ಅದಕ್ಕೆ ನಾನ್ ನಿನ್ನ ಹತ್ರ ಮತ್ತಿನ್ನೊಂದ್ಸರ್ತಿ ಕ್ಷಮೆ ಕೇಳ್ತೀನಮ್ಮ. ಏನ್ ಮೇಡಮ್ ನೀವು? ಆ ವಿಷಯನ ನೀನ್ ಮರ್ತಿದೀಯಲ್ವಾ?
ಹೇಳು ಸಪ್ತಮಿ. ಮೇಡಮ್, ನಾನು ಓಪನ್ ಆಗಿ ಹೇಳಬೇಕು ಅಂದ್ರೆ ಮಂಜರಿ ನಮ್ಮ ಅಪ್ಪಂಗೆ ಮಾಡಿರೋ ಅವಮಾನನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಅಪ್ಪನೇ ನನ್ನ ಪ್ರಪಂಚ, ನಮ್ಮ ಅಪ್ಪನೇ ನನ್ನ ಉಸಿರು. ಹಾಗೇನಾದ್ರೂ ನಾನು ಅದನ್ನ ಮರ್ತಿದ್ದೀನಿ ಅಂತ ಹೇಳಿದ್ರೆ ಅದು ದೊಡ್ಡ ಸುಳ್ಳಾಗತ್ತೆ ಮೇಡಮ್. ಆದ್ರೆ ಒಂದಂತೂ ಕನ್ಫರ್ಮ್ ಮೇಡಮ್, ಮಂಜರಿ ಮೇಲಿರೋ ಕೋಪನ ನಾನು ನಿಮ್ಮೇಲೆ ಯಾವತ್ತೂ ತೋರ್ಸಲ್ಲ ಮೇಡಮ್. ನಿಮ್ಮೇಲಿರೋ ಗೌರವ ಯಾವತ್ತೂ ಕಮ್ಮಿ ಆಗಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ ಸಪ್ತಮಿ. ಇದಕ್ಕೆ ಬರಕ್ ಹೇಳಿದ್ರಾ? ಇಲ್ಲ ಸಪ್ತಮಿ, ನಿನ್ ಹತ್ರ ಪರ್ಸನಲ್ ಆಗಿ ಸಾರಿ ಕೇಳಿ ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಾಗಿತ್ತು. ಅದು ಅಲ್ಲದೆ ಇನ್ನೊಂದು ವಿಷಯ ಇದೆ. ಹೇಳಿ ಮೇಡಮ್. ನಾಗರಾಜು, 3 ಪ್ರದಕ್ಷಿಣೆ ಹಾಕೊಂಡ್ ಬಂದ್ ಕೂತ್ರು. ಮಂದಾರ ಆ ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂತ ಹೋದವಳು ಇನ್ನೂ ಬರ್ಲಿಲ್ವಲ್ಲೋ? ಅದೇ ಅಮ್ಮ, ನಂಗೂ ಗೊತ್ತಾಗ್ತಾ ಇಲ್ಲ. ಇರು, ನೋಡ್ಕೊಂಡು ಬರ್ತೀನಿ. ಅಮ್ಮ ಅಮ್ಮ, ನನ್ನ ಕೈಯಲ್ಲಂತೂ ನಂಬಕ್ಕೆ ಆಗ್ತಿಲ್ಲ. ಮಂದಾರ ಕರ್ಕೊಂಡು ಬಂದಿರೋ ಹುಡುಗಿ ಯಾರು ಗೊತ್ತಾ? ನಾನ್ ರೇಷನ್ ಅಂಗಡಿಯಲ್ಲಿ ನೋಡಿದ್ದಲ್ಲ, ಅದೇ ಹುಡುಗಿ ಅಮ್ಮ. ಹೌದೇನೋ? ಹೌದಮ್ಮ, ಬಾ ನೀನು ನೋಡು. ಅಲ್ಲಿ ನೋಡಮ್ಮ. ಲೋ ನಾಗರಾಜು, ಈ ಹುಡುಗಿ ಯಾರು ಗೊತ್ತೇನೋ? ಗೊತ್ತಮ್ಮ, ಯಾರು ಹೇಳು? ರೇಷನ್ ಅಂಗಡಿಯಲ್ಲಿ ನಾನು ನೋಡಿದ ಹುಡುಗಿ. ಏ ಅಲ್ಲ ಕಣೋ, ವಾಟರ್ ಕ್ಯಾನ್ ಹುಡುಗಿ. ಅಮ್ಮ, ಇವಳನ್ನೇ ನಾನು ರೇಷನ್ ಅಂಗಡಿಯಲ್ಲಿ ನೋಡಿದ್ದು. ಅಯ್ಯೋ ಅಲ್ಲ ಕಣೋ, ವಾಟರ್ ಕ್ಯಾನ್ ಹುಡುಗಿ. ರೇಷನ್ ಅಂಗಡಿ ಹುಡುಗಿ ಅಮ್ಮ ಇವಳು. ಹೋಗೋ ನೀನು, ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅವಳು ನಿಜವಾಗ್ಲೂ ವಾಟರ್ ಕ್ಯಾನ್ ಹುಡುಗಿನೇ. ಹಾಗಾದ್ರೆ ವಾಟರ್ ಕ್ಯಾನ್ ತರೋ ಹುಡುಗಿ ಇವಳೇನಾ? ಅಮ್ಮ, ನಾನು ರೇಷನ್ ಅಂಗಡಿಯಲ್ಲಿ ನೋಡಿದ್ದು ಇವಳನ್ನೇ ಅಮ್ಮ. ಆ ಹುಡುಗಿ ಯಾರು ಗೊತ್ತಾ? ನಿನ್ ಫ್ರೆಂಡ್ ವೆಂಕಟಪ್ಪನ ಮಗಳು. ಇವಳನ್ನೇ ನಾನು ನಮ್ ಶ್ರೀಮಂತನ್ಗೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು. ಇವಳು ವೆಂಕಟಪ್ಪನ ಮಗಳ? ಹೌದು ಕಣೋ. ಅಲ್ಲಮ್ಮ, ಅದ್ ಗೊತ್ತಿಲ್ಲದೆ ನಾನು ಇವಳನ್ನೇ ನನ್ನ ಮನೆ ಸೊಸೆಯಾಗಿ ತರಬೇಕು ಅಂತ ಬಯಸಿದ್ದೆ ನೋಡು. ಏನಮ್ಮ ಇದು? ನಾವು 3 ಜನ ಒಂದೇ ಹುಡುಗಿನ ನಮ್ಮನೆ ಸೊಸೆಯಾಗಿ ತರಬೇಕು ಅಂತ ಯೋಚನೆ ಮಾಡಿದ್ವಿ ನೋಡು. ಇದೆಲ್ಲಾನು ಮಾಡಿದ್ದು ಆ ದೇವ್ರೇ ಅನ್ಸುತ್ತೆ. ಸರಿ ಸರಿ, ಬಾ ಹೋಗಿ ಮಾತಾಡ್ಸೋಣ. ನಿನ್ಗೋಸ್ಕರ ಕಾಯ್ತಾ ಇರೋರ್ನ ಮೀಟ್ ಮಾಡಿಸ್ತೀನಿ, ಬಾ.